My dear students and parents and public, myself Megharani. I completed my master degree at Kuvempu University at specialization in zoology. Currently, I working as a lecturer at in biology subject in this Priyadarshini PU College at Koratagare. This Priyadarshini PU College is managed by Saranga Academy. Okay, now I am going to the giving a small introduction regarding our college, that is Priyadarshini PU College. Actually, in our college we should have two streams in the science courses. The course offered is, that is science PCMB and PMCS, computer science as well as biology. These are the two main subjects in a science stream. If I take a life science, we should have one interesting subject, that is PCMB, that is a biology, means a study of lives, which includes that is environmental studies. Okay, in our college PCMB ನಲ್ಲಿ ದಟ್ಟು ಸೈನ್ಸ್ ಅಲ್ಲಿ ನಾವು ಕೊಡುವಂತಹ ಫೆಸಿಲಿಟೀಸ್ ಅಂತ ಹೇಳೋದಾದ್ರೆ ವೆಲ್ ಎಕ್ವಿಪ್ಮೆಂಟ್ ಇರುವಂತಹ ಪ್ರಾಕ್ಟಿಕಲ್ಸ್ ಇದೆ, ವೆಲ್ ಫೆಸಿಲಿಟೇಟ್ ಆಗಿರುವಂತಹ ಬಿಲ್ಡಿಂಗ್ಸ್ ಇದೆ, ವೆಲ್ ಅಟ್ಮಾಸ್ಫಿಯರಿಕ್ ನೇಚರ್ ಇದೆ. ಇನ್ ಅಡಿಷನ್ ಟು ದಟ್ ವೆಲ್ ಟೀಚಿಂಗ್ ಇರುವಂತಹ, ವೆಲ್ ಎಕ್ಸ್ಪೀರಿಯನ್ಸ್ ಇರುವಂತಹ ಲೆಕ್ಚರರ್ಸ್ ಇದ್ದಾರೆ, ವೆಲ್ ಸಪೋರ್ಟಿವ್ ಆಗಿರುವಂತಹ ಮ್ಯಾನೇಜ್ಮೆಂಟ್ ಕೂಡ ಇದೆ. ಸೊ ದಟ್ ಇಟ್ಸ್ ಎ ಗುಡ್ ಅಟ್ಮಾಸ್ಫಿಯರ್ ಫಾರ್ ಯುವರ್ ವಾಟ್ ಈಸ್ ಯು ಶುಡ್ ಹ್ಯಾವ್ ಎ ಹೇಮ್. ಮಕ್ಕಳಲ್ಲಿರುವಂತಹ ಏಮ್ಸು ಗೋಲ್ಸ್ ಏನು ಇಟ್ಕೊಂಡು ನಾವು ಈ ರೀತಿ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರೋ ಅದಕ್ಕೆ ಸಪೋರ್ಟಿವ್ ಆಗಿರುವಂತಹ ಎನ್ವಿರಾನ್ಮೆಂಟು ನಮ್ಮಲ್ಲಿ ಇದೆ. ಓಕೆ, ಅದರಲ್ಲೂ ಕೂಡ PCMB ಅಂತ ಹೇಳಿದ್ರೆ ಸೈನ್ಸನ್ನು ಸೆಲೆಕ್ಷನ್ ಮಾಡುವಾಗ ನೀವು ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಓನ್ಲಿ ನನಗೆ 90% ಬಂದಿದೆ ಸೊ ದಟ್ ನಾನು ಐ ವಿಲ್ ಸೆಲೆಕ್ಟ್ ದ ಸೈನ್ಸ್ ಅನ್ಕೋಬಾರ್ದು. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ 10th ಕ್ಲಾಸ್ ನಿಮ್ಮಲ್ಲಿ ಇಂಟ್ರೆಸ್ಟ್ ಇರಬೇಕು, whether I should select a science or commerce or arts, etc. Even though if I take 99%, ಅವರಲ್ಲಿ ಇಂಟ್ರೆಸ್ಟ್ ಆರ್ಟ್ಸ್ ಇರ್ಬೋದು. ಈವನ್ ದೋ ಯು ಟೇಕ್ 60%, ನಾನು ಸೈನ್ಸ್ ತಗೊಂಡು ಅದರಲ್ಲಿ ಅಚೀವ್ ಮಾಡಬೇಕು ಅನ್ನೋ ಒಂದು ನಿಮ್ಮಲ್ಲಿ ಎಬಿಲಿಟಿ ಇರಬಹುದು. ಸೊ ದಟ್ ದ ಸೆಲೆಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಫ್ಟರ್ 10th ಎಕ್ಸಾಮಿನೇಷನ್ ಮುಗಿದ ಮೇಲೆ ಸೊ ನೀವು ದಟ್ ಇಸ್ ಪ್ರೀ ಯೂನಿವರ್ಸಿಟಿ ಎಜುಕೇಷನನ್ನು ಸೆಲೆಕ್ಷನ್ ಮಾಡುವಾಗ. ಸೊ ದಟ್ ಹಾಗಾಗಿ ನೀವು ನಿಮ್ಮ ಪೇರೆಂಟ್ಸು ಇಬ್ಬರ ನಡುವೆ ಕೂತ್ಕೊಂಡು ಅಭಿಪ್ರಾಯಗಳನ್ನ ಹಂಚ್ಕೊಂಡು, ಸೊ ನಿಮ್ಮ ಇಂಟ್ರೆಸ್ಟ್ಗಳ ಮೇಲೆ, ಬಿಕಾಸ್ ಇವತ್ತಿನ ದಿನ ನೀವೇನು ಇಂಟ್ರೆಸ್ಟ್ ಸೆಲೆಕ್ಷನ್ ಮಾಡ್ತಿರೋ ಆ ಇಂಟ್ರೆಸ್ಟ್ ಮೇಲೆ ನಿಮಗೆ ಕಂಪ್ಲೀಟ್ ಲೈಫ್ ಇರುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಬೀಯಿಂಗ್ ಎ ಬಯಾಲಜಿ ಲೆಕ್ಚರರ್, ನನ್ನ ಸಬ್ಜೆಕ್ಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಬಯಾಲಜಿ ಮೀನ್ಸ್ ಸೈನ್ಸನ್ನು ನೀವು ಸೆಲೆಕ್ಷನ್ ಮಾಡಿದ್ರೆ ದೇರ್ ಇಸ್ ವೆಲ್ ಆಪರ್ಚುನಿಟೀಸ್ ಇದೆ, ಲಾಟ್ ಆಫ್ ಆಪರ್ಚುನಿಟೀಸ್ ಇದೆ. ಸೊ ಇವತ್ತಿನ ದಿನ ಈ ಒಂದು ಸಿಚುಯೇಷನ್ ಕರೋನಾ ಫೇಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮೆಡಿಸಿನ್ ಕೂಡ ಫೈಂಡ್ ಔಟ್ ಮಾಡಿರೋರು ಸೈನ್ಸ್ ಸ್ಟೂಡೆಂಟ್ಸ್ ಆಗಿರ್ತಾರೆ. ನೀವು ಕೂಡ ಮುಂದೆ ಒಂದಿನ ಒಂದು ಸೈನ್ಸ್ ಫ್ಯಾಕಲ್ಟಿ ಆಗ್ಬೋದು, ಅಥವಾ ಯಾವುದೋ ಒಂದು ಈ ರೀತಿ ಬಂದಿರುವಂತಹ ಡಿಸೀಸಸ್ಗೆ ನೀವು ಅದಕ್ಕೆ ಮೆಡಿಸಿನ್ ಕೂಡ ಫೈಂಡ್ ಔಟ್ ಮಾಡುವಂತಹ ಎಬಿಲಿಟಿ ನಿಮ್ಮಲ್ಲಿ ಇರುತ್ತೆ, ಸ್ಕಿಲ್ ಇರುತ್ತೆ. ಸೊ ಹಾಗಾಗಿ ನಾಟ್ ಓನ್ಲಿ ದ ಮೇಜರ್, ಸಮ್ ಮೈನರ್ ಇಂಪ್ರೂವ್ಮೆಂಟ್ಸ್ ಕೂಡ ಇರುತ್ತೆ. ಅಂದರೆ ನೀವು ಟಾರ್ಗೆಟ್ಗಳು ಇಟ್ಕೊಂಡಿರ್ತಾರೆ. ಸೊ ದಟ್ ಆ ಒಂದು ಸೈನ್ಸನ್ನ ಸ್ಟ್ರೀಮನ್ನು ತಗೊಂಡ್ರೆ, ದಟ್ ಟು ಇಂಟ್ರೆಸ್ಟ್ ಇದ್ದಂತಹ ಸಬ್ಜೆಕ್ಟ್ಗಳನ್ನ ಸೆಲೆಕ್ಟ್ ಮಾಡಿದರೆ, ಅದರಲ್ಲೂ ಕೂಡ ಬಯಾಲಜಿ ಅಂತ ಬಂದರೆ ದೇ ಶುಡ್ ಹ್ಯಾವ್ ಎ ವೆಲ್ ಫೆಸಿಲಿಟೀಸ್ ಇರುತ್ತೆ, ವೆಲ್ ಇರುವಂತಹ ದಟ್ ಟು ಲಾಟ್ ಆಫ್ ಆಪರ್ಚುನಿಟಿ ಇರುತ್ತೆ. ನಾಟ್ ಓನ್ಲಿ ಫೀಲ್ಡ್ ಆಫ್ ಟೀಚಿಂಗ್, ಆ ಸೈನ್ಸನ್ನು ತೊಗೊಂಡ್ರೆ ನೀವು ಫಾರ್ ಮೋಸ್ಟ್ ಇಷ್ಟು ಎಲ್ಲ ಒಂದು ಸೊಸೈಟಿನಲ್ಲೇ ಯಾವುದೇ ಒಂದು ಜಾಬ್ ತೊಗೊಂಡ್ರೆ ಆ ಜಾಬ್ಗಳಿಗೆ ಹೋಗುವಂಥ ಪ್ರತಿಯೊಬ್ಬರಿಗೂ ಟೀಚ್ ಮಾಡೋರು ಲೆಕ್ಚರರ್ಸ್ ಆಗಿರ್ತಾರೆ. ಸೊ ದಟ್ ಇಸ್ ಅ ಫಸ್ಟ್ ಪ್ರೊಫೆಷನ್ ಇನ್ ದ ಇಂಡಸ್ಟ್ರಿ ಅಂತ ಹೇಳ್ಬೋದು. ನೀವು ಟೀಚಿಂಗನ್ನು ಸೆಲೆಕ್ಷನ್ ಮಾಡ್ಬೋದು ಫ್ಯಾಕಲ್ಟಿ. ಇನ್ ಅಡಿಷನ್ ಟು ದಟ್ ಮೆಡಿಸಿನ್ ಇಂಡಸ್ಟ್ರಿಗೆ ಹೋಗ್ಬೋದು. ಇನ್ ಅಡಿಷನ್ ಟು ದಟ್ ಇಂಜಿನಿಯರಿಂಗ್ ಸ್ಟ್ರೀಮಲ್ಲಿ ಹೋಗ್ಬೋದು. ಆಫೀಸ್ ಸಾಫ್ಟ್ವೇರ್ ಲೆವೆಲಲ್ಲೂ ಕೂಡ ನೀವು ಅದನ್ನು ಸೆಲೆಕ್ಷನ್ ಮಾಡ್ಕೋಬೋದು. ಆ್ಯಂಡ್ CET, NEET, JEE ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ತೊಗೊಂಡಿರೋದ್ರ ಮುಖಾಂತರ ಸೊ ನೀವು ಅಲ್ಲಿ ಸೈನ್ಸಲ್ಲಿ ಮ್ಯಾಕ್ಸಿಮಮ್ ಆಪರ್ಚುನಿಟಿನ ತಗೋಬೋದು. ಸೊ ನಮ್ಮ ಕಾಲೇಜಲ್ಲಿ ನಾವು ಆಲ್ರೆಡಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. CET ಕ್ಲಾಸಸ್ ಇರ್ಬೋದು, NEET ಕ್ಲಾಸಸ್ ಇರ್ಬೋದು, JEE ಇರ್ಬೋದು, ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಕ್ಚುಲಿ ನಾವು. ಸೊ ದಟ್ ಬೈ ಗಿವಿಂಗ್ ನಾವು ಕೂಡ ಟೀಚ್ ಮಾಡುವಾಗ ಬೇಸ್ಡ್ ಆನ್ ದ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್. ಈ ಟಿಫನ್ ಬಾಕ್ಸಲ್ಲಿ ಎಷ್ಟು ತಿಂಡಿ ಇಡಿಸುತ್ತೆ ಅನ್ನೋದು ನೋಡಿಕೊಂಡು ನಾವು ಆ್ಯಕ್ಚುಲಿ ಕ್ಲೋಸ್ ಮಾಡ್ತೀವಿ. ಸೊ ಅದೇ ರೀತಿ ಅದನ್ನು ಕೂಡ ನಾವು ಸ್ಟೂಡೆಂಟ್ಸ್ ಮೈಂಡ್ ಸೆಟ್ ಇಟ್ಕೊಂಡು ಯಾವ ರೀತಿ ಲರ್ನ್ ಮಾಡ್ತಾರೆ, ಸೊ ಯಾವ ರೀತಿ ವರ್ಕನ್ನು ಅಸೈನ್ ಮಾಡಬೇಕು, ಸೊ ಯಾವ ರೀತಿ ಅವರ ಸ್ಕಿಲ್ಲನ್ನು ಆಚೆ ತೆಗಿಬೇಕು ಅನ್ನೋ ಒಂದು ಬೇಸಿಸ್ ಮೇಲೆ ಸೈನ್ಸ್ ಇಸ್ ದಟ್ ಟು ಬಯಾಲಜಿ ಅಂತ ಹೇಳಿದ್ರೆ ಇಟ್ಸ್ ಅಬ್ಸರ್ವೇಷನ್ ಮಾಡುವಂತಹ ಒಂದು ಕಾನ್ಸೆಪ್ಟ್ ಆಗಿದೆ, ಸ್ಟಡಿ ಆಗಿದೆ. ಅದರಲ್ಲೂ ಕೂಡ ಸೈನ್ಸ್ ಸ್ಟ್ರೀಮನ್ನು ತಗೊಂಡ್ರೆ ಹೇಳಿದ್ರೆ ಲಾಟ್ ಆಫ್ ಆಪರ್ಚುನಿಟೀಸ್ ಇದೆ ಕೂಡ ಅಂತ ಹೇಳಿ. ಹಾಗಾಗಿ ನಮ್ಮಲ್ಲಿ ಪ್ರತಿಯೊಂದು ಸಪೋರ್ಟಿವ್ ಆಗಿರುವಂತಹ ಎನ್ವಿರಾನ್ಮೆಂಟ್ ಇದೆ, ಲೆಕ್ಚರರ್ಸ್ ಇದೆ, ಒಂದು ಎನ್ವಿರಾನ್ಮೆಂಟ್ ಇದೆ. ಸೊ ದಟ್ ನೀವೇನು ಮಾಡ್ಬೋದು, ಸೈನ್ಸ್ ಇರಬಹುದು, ಆ ನಂಬರ್ ಆಫ್ ಕಾಂಬಿನೇಷನ್ಸ್ ಕೂಡ ಇದೆ. ಅದನ್ನು ಸೆಲೆಕ್ಷನ್ ಮಾಡುವಾಗ ಕೇರ್ಫುಲ್ ಆಗಿ, ಬಿಕಾಸ್ ಇಟ್ಸ್ ಅ ಫೈನಲ್ ಸ್ಟೇಜ್ ಫಾರ್ ಸೆಲೆಕ್ಷನ್ ಆಫ್ ಅ ನೆಕ್ಸ್ಟ್ ಸ್ಟೇಜ್ ಅಂತ ಹೇಳ್ಬೋದು ನಿಮ್ಮ ಲೈಫಲ್ಲಿ. ಹಾಗಾಗಿ ಸೊ ನೀವು ಎಲ್ಲೋ ಡಿಸ್ಟಿಕ್ ಲೆವೆಲಲ್ಲಿ ಕಾಲೇಜ್ ಇದೆ ಅಂತ ಹೇಳಿದ್ರೆ ಅಲ್ಲಿ ವೆಲ್ ಫೆಸಿಲಿಟೇಟ್ ಆಗಿರುವಂಥ ಟೀಚಿಂಗ್ ಇದೆ ಅಂತ ಒಂದು ಬ್ಲೈಂಡ್ ಮೈಂಡ್ ಸೆಟ್ಟನ್ನು ಬಿಟ್ಟು, ಸೊ ನೀವು ಎಲ್ಲಿ ನಿಯರೆಸ್ಟ್ ಆಗಿದೆ ಅನ್ನೋದು ಕೂಡ ಬ್ಲೈಂಡ್ ಸೆಟ್ಟನ್ನು ಬಿಟ್ಟು ಯಾವ ಕಾಲೇಜಲ್ಲಿ ಏನು ನಾವು ಪ್ರೊವೈಡ್ ಮಾಡ್ತಾ ಇದೆ, ಇಟ್ಸ್ ನಾಟ್ ಇನ್ ನಾರ್ಮಲ್
ಪೀರಿಯಡ್. ಇಟ್ಸ್ ಅನ್ಫೇವರಬಲ್ ಕಂಡೀಷನ್ ಫಾರ್ ಆಲ್ ದ ಎಕ್ಸ್ಪರ್ಟ್ಸ್ ಅಂತ ಹೇಳ್ಬೋದು. ಈ ಒಂದು ಕರೋನಾ ಸಿಚುಯೇಷನಲ್ಲೂ ಕೂಡ ನಮ್ಮ ಕಾಲೇಜಲ್ಲಿ ಆನ್ಲೈನ್ ದಟ್ಟು ಕೂಡ ರೂರಲಲ್ಲಿರುವಂತಹ ಮಕ್ಕಳಿಗೂ ಕೂಡ ರೀಚ್ ಆಗಬೇಕು ಅಂತ ಒಂದು ಕಾರಣಕ್ಕಾಗಿ ಸೊ ಸಿಂಪಲ್ ಮೀಡಿಯಾಗಳನ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಅಪ್ಲಿಕೇಶನ್ ಬೈ ಯೂಸಿಂಗ್ ಗೂಗಲ್ ಮೀಟ್ ಕ್ಲಾಸಸ್ ಇರ್ಬೋದು, ಸೊ ಮಕ್ಕಳಿಗೆ ಡೈರೆಕ್ಟ್ ಇಂಟ್ರಾಕ್ಷನ್ ಕ್ಲಾಸಸ್ ಇರ್ಬೋದು, ಯೂಟ್ಯೂಬ್ ಕ್ಲಾಸಸ್ ಇರ್ಬೋದು, ಈ ರೀತಿ ಎಲ್ಲ ನಾವು ಮಕ್ಕಳಿಗೆ ಕನ್ವೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಫಸ್ಟ್ ಇಯರಲ್ಲಿ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗಿದೆ ಅಂತ ಸಿಲೆಬಸ್ ಸ್ಟ್ರಕ್ ಮಾಡಿಲ್ಲ. ಬಿಕಾಸ್ ಇವತ್ತಿನ ದಿನ ನಾವು ಫಸ್ಟ್ PU ಮಕ್ಕಳಿಗೆ ಕಂಪ್ಲೀಟ್ ಸಿಲೆಬಸ್ಸನ್ನು ಮುಗಿಸಿ ಅವರಿಗೆ ನಾಲೆಡ್ಜನ್ನ ತುಂಬಿದ್ರೆ ಮಾತ್ರ ದೇ ವಿಲ್ ಬಿಕಮ್ ಎ ಗುಡ್ ನಾಲೆಡ್ಜ್ ಇನ್ ಸೆಕೆಂಡ್ ಇಯರ್. ಸೊ ದಟ್ ನಾವು ನಾಲೆಡ್ಜ್ ವೈಸಲ್ಲಿ ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ ಮಾಡಿಲ್ಲ, ಮೀನ್ಸ್ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿದ್ವಿ. ಇನ್ ಅಡಿಷನ್ ಟು ದಟ್ ಅದೇನು ಗ್ರೇಟ್ನೆಸ್ ಅಲ್ಲ ಆ್ಯಕ್ಚುಲಿ. ಸೊ ಮಾಡಿದ್ರು ಅದು ದಟ್ ಇಸ್ ಆಪ್ಷನ್ ಇನ್ ದಿಸ್ ಪೀರಿಯಡ್. ಬಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಮಕ್ಕಳ ಕಂಪ್ಲೀಟ್ ಲರ್ನ್ ಮಾಡಿದಾಗ. ಸೊ ದಟ್ ಕಂಪ್ಲೀಷನ್ ಆಫ್ ಫಸ್ಟ್ ಇಯರ್ ಮುಗಿಸಿದ್ದೇವೆ. ಸೊ ದಟ್ ಆ ಫಸ್ಟ್ ಇಯರ್ ಮುಗಿದಿರೋ ಇನ್ ಅಡಿಷನ್ ಟು ದಟ್ ಈಗ ಪ್ರೆಸೆಂಟ್ ಸೆಕೆಂಡ್ ಇಯರ್ ಅಂತಹ ಮಕ್ಕಳಿಗೆ CET ನೀಟ್ ಕೋಚಿಂಗ್ಗಳನ್ನ ಕೊಡ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ JEE. ಅವರಲ್ಲೂ ಕೂಡ ವಿ ಕ್ಯಾನ್ ಅಬ್ಸರ್ವ್ ದ ಡಿಫ್ರೆಂಟ್ ಟ್ಯಾಲೆಂಟ್ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಅವರಲ್ಲೂ ಕೂಡ ನಾನು ನಂಬರ್ ಆಫ್ ಆಂಬಿಷನ್ಸ್ ಇಟ್ಕೊಂಡಿರ್ತಾರೆ. ಸೊ ದಟ್ CET ಇರ್ಬೋದು, ನೀಟ್ ಇರ್ಬೋದು, ಮಕ್ಕಳಿಗೆ ಯಾವುದೇ ಡೌಟ್ಸ್ ಇದ್ರು ಕೂಡ ಕಂಪ್ಲೀಟ್ ಕ್ಲಾರಿಫಿಕೇಶನ್ಸ್ ಮಾಡಿಕೊಡೋದ್ರ ಮುಖಾಂತರ ಮಕ್ಕಳ ಲೆವೆಲ್ಗೆ ಇಳಿದು ಟೀಚ್ ಮಾಡ್ತಾ ಇದ್ದೀವಿ. ಸೊ ದಟ್ ಇಸ್ ಅ ಥಿಂಗ್. ಆ್ಯಕ್ಚುಲಿ ಒಂದು ಸಿನಾಪ್ಸಿಸ್ ಹೇಳಬೇಕಂತ ಹೇಳಿದ್ರೆ ಹೇಳಿ ನಾನು 10th ಆದಮೇಲೆ ಒಂದು ಸೆಲೆಕ್ಷನ್ ಪ್ರೋಸೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಇಮ್ಯಾಜಿನ್ ದ ಥಿಂಗ್ ಇನ್ನು ನನ್ನ ಸಬ್ಜೆಕ್ಟಲ್ಲಿ ಹೇಳ್ತಾ ಬರ್ತೀನಿ. ಸೊ ಇಮ್ಯಾಜಿನ್ ಎ ಫರ್ಟೈಲ್ ಲ್ಯಾಂಡ್. ಫರ್ಟೈಲ್ ಒಂದು ಫಲವತ್ತಾದ ನೆಲ ಇದೆ. ಬರೀ ಫಲವತ್ತಾದ ನೆಲ ಇದ್ರೆ ಅದರಲ್ಲಿ ಏನು ಯೂಸ್ ಇಲ್ಲ. ಬಿಕಾಸ್ ಅದಕ್ಕೆ ಏನು ಕೊಡಬೇಕು ನಾವು? ಫರ್ಟೈಲ್ ಸೀಡ್ಸ್ ಕೊಡಬೇಕು. ಇನ್ ಅಡಿಷನ್ ಟು ದಟ್ ನ್ಯೂಟ್ರಿಯೆಂಟ್ಸ್ ಅಂಡ್ ಅಲ್ಲಿ ಬೇಕಾಗಿರುವಂಥ ಅವಶ್ಯಕತೆ ಇರೋಷ್ಟಂತಹ ವಾಟರ್ ಪ್ರೊವೈಡ್ ಮಾಡಬೇಕು. ಸೊ ಥಿಂಕ್ ಇಟ್ ದಟ್ ಇನ್ ದಟ್ ಎಕ್ಸಾಂಪಲ್ಸ್ ನಾನೀಗ ಸಬ್ಜೆಕ್ಟಲ್ಲಿ ತಗೊತಾ ಇದ್ದೀನಿ. ಸೊ ನೀವು ಸೆಲೆಕ್ಷನ್ ಮಾಡುವಂತಹ ಗುಡ್ ಕ್ವಾಲಿಟಿ ಇರುವಂತಹ ಕಾಲೇಜಸ್ಗಳನ್ನ ಫರ್ಟೈಲ್ ಲ್ಯಾಂಡ್, ಗುಡ್ ಕ್ವಾಲಿಟಿ ಶುಡ್ ಬಿ ಇನ್ ಅ ಮ್ಯಾನರ್ ಆಫ್ ಫರ್ಟೈಲ್ ಲ್ಯಾಂಡ್ ಥರ ಇರಬೇಕು. ಸೊ ನಿಮ್ಮ ಪ್ರತಿಭೆಗಳು ಬರುವಂತಹ ಪ್ರತಿಭೆಗಳನ್ನು ನಾವೇನಂತ ಸ್ವೀಕಾರ ಮಾಡ್ತೀವಿ? ಗುಡ್ ಕ್ವಾಲಿಟಿ ಸೀಡ್ಸ್ ಅಂತ ರಿಸೀವ್ ಮಾಡ್ಕೊತೀವಿ. ಸೊ ಇನ್ ಅಡಿಷನ್ ಟು ದಟ್ ವಾಟ್ ಇಸ್ ಅ ರೋಲ್ ಆಫ್ ಲೆಕ್ಚರರ್ಸ್? ಕಾಲೇಜ್ ಓಕೆ, ಸ್ಟೂಡೆಂಟ್ಸ್ ಓಕೆ, ವಾಟ್ ಇಸ್ ಅ ರೋಲ್ ಆಫ್ ಲೆಕ್ಚರರ್ ಅಂತ ಹೇಳಿದಾಗ ವಿ ಶುಡ್ ಏಬಲ್ ಟು ರಿಕ್ವೈರ್ಮೆಂಟ್ ಆಫ್ ದಟ್ ಸೀಡ್ಸ್ ಇನ್ ದಟ್ ಡೂಯಿಂಗ್ ಏರಿಯಾ. ಸೊ ಹಾಗಾಗಿ ನಾವು ಅದಕ್ಕೆ ನೀಡುವಂತಹ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ವಾಟರ್ ಕ್ವಾಲಿಟಿ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಕೇರ್ ಟೇಕ್ ಆಫ್ ಎವ್ರಿಥಿಂಗ್ ನಾವೇ ಆಗಿರ್ತೇವೆ. ಸೊ ಲೆಕ್ಚರ್ಸ್. ಹಾಗಾಗಿ ಒಂದು ಸ್ಟೂಡೆಂಟ್ ಅಂತ ಹೇಳಿದ್ರೆ ಅಲ್ಲಿ ಪ್ರತಿಯೊಂದು ಈ 3 ಅಂಶ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಫರ್ಟೈಲ್ ಲ್ಯಾಂಡ್, ಒಂದು ಅಲ್ಲಿರುವಂತಹ ಗುಡ್ ಕ್ವಾಲಿಟಿ ಸೀಡ್ಸ್ ಇರ್ಬೋದು, ಅಂಡ್ ಅನದರ್ ಒನ್ ಇಸ್ ಅ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಇರ್ಬೋದು. ಸೊ ದಟ್ ಇಸ್ ಅ ಕೇರ್ ಟೇಕರ್ ಆಫ್ ದಟ್ ಇಸ್ ಬಂದು ಲೆಕ್ಚರರ್ಸ್ಗೆ. ಸೊ ಈ ರೀತಿ ಸೆಲೆಕ್ಷನ್ ಮಾಡುವಾಗ ನಿಧಾನವಾಗಿ ಕೂತು ಕಾಂಬಿನೇಷನ್ ಸೆಲೆಕ್ಷನ್ ಈಸ್ ಇಂಪಾರ್ಟೆಂಟ್, ಕಾಲೇಜ್ ಸೆಲೆಕ್ಷನ್ ಈಸ್ ಇಂಪಾರ್ಟೆಂಟ್. ನಾನು ಹೇಳಿದಂಗೆ ಆ 3 ಅಟ್ಮಾಸ್ಫಿಯರಿಕ್ನ ಒಳ್ಳೆ ಚೆನ್ನಾಗಿರೋ ಥರ ನಮ್ಮಲ್ಲಿ ಇದೆ ಅಂತ ಹೇಳ್ತೀನಿ. ಸೊ ಸೆಲೆಕ್ಷನ್ ಮಾಡಿ, we will give you surely giving a good quality of education, and thank you.